ರಂಜಿತ್, ಯಾಕೆ ಹೀಗೆ ಮಾಡಿದ್ರಿ? ಏನಾಯ್ತು? ಯಾಕೆ ಒಂದೇ ಮಂಟಪದಲ್ಲಿ 2 ಮದುವೆ ನಡಿ ಹಾಗೆ ಮಾಡಿದ್ರಿ? ಅದು ನನಗೆ ಬೇರೆ ದಾರಿ ಇರಲಿಲ್ಲ ಮಾವ. ಯಾವ ಚಿತ್ರನೂ ಸುಳ್ಳು ಹೇಳಬೇಡಿ. ನಿಜ ಏನು ಅಂತ ನಿಮಗೆ ಗೊತ್ತಿದೆ. ನಾನು ಆರತಿ ಒಟ್ಟಿಗೆ ಇರಬೇಕು, ಇಬ್ಬರು ಮಕ್ಕಳ ಮದುವೆ ನೋಡೋ ಹಾಗಾಗಬೇಕು ಅಂತ ತಾನೇ ನೀವೀಗ ಮಾಡಿರೋದು. ಮಾವ, ಇರೋರು ಇಬ್ಬರು ಮಕ್ಕಳು ನಿಮಗೆ ಅಂದ್ಕೊಂಡ್ರು ಮತ್ತೆ ನಿಮಗೆ ಮದುವೆ ಮಾಡೋಕ್ಕಾಗಲ್ಲ. ಅವಕಾಶ ಸಿಕ್ಕಿದೆ. ಆರತಿ ಅವ್ರು ಮಾಡಿದ್ದನ್ನೆಲ್ಲ ಮರೆತುಬಿಟ್ರಾ? ಅದರಲ್ಲಿ ಅತ್ತೆ ಕೈವಾಡ ಏನೂ ಇರಲಿಲ್ಲ ಮಾವ. ಅಲ್ಲಿಗೆ ನಾನೇ ಸರಿ ಇಲ್ಲ ಅಲ್ವಾ? ಹಾಗಲ್ಲ ಮಾವ. ರಂಜಿತ್, ಅರ್ಥ ಮಾಡ್ಕೊಳ್ಳಿ, ಇಲ್ಲಿರೋದಕ್ಕೆ ನನಗಾಗಲ್ಲ. ಯಾಕೆ? ಏನಾಯ್ತು? ಆ ಶಶಾಂಕ್ ಬೇರೆ ಬರ್ತಾನೆ, ನನ್ನ ಮರ್ಯಾದೆ ಎಲ್ಲ ಹೋಗುತ್ತೆ. ಮಾವ, ನಾನು ಹೇಳೋದನ್ನು ಸ್ವಲ್ಪ ಕೇಳಿ. ಭೈರವಿಯವರೇ, ಅಲ್ಲಿ ನಡೀತಿರೋ ಶಾಸ್ತ್ರಗಳನ್ನ ನೋಡ್ಕೊಂಡು ಸಂತೋಷ ಪಡ್ತಿದ್ರಲ್ಲ, ನಾವು ಈ ಮದುವೆ ನಿಲ್ಲಿಸ್ಬೇಕು ಮರ್ತು ಬಿಟ್ರಾ? ನಾನು ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಶಶಾಂಕು ಬರ್ತಾ ಇದ್ದಾನೆ. ಆರತಿ ಸೂರ್ಯ ಇಬ್ರು ಒಂದಾಗಿರೋದು ನೋಡಿದ ತಕ್ಷಣ ಆಕಾಶ ಭೂಮಿ ಒಂದಾಗೋತರ ಮೇಲ್ ಸೂರ್ಯ ಉರಿತಾ ಇದ್ದಾನಲ್ಲ, ಆ ಥರ ದಗ ಅಂತ ಉರಿದೋಗ್ತಾನೆ. ಇದೆಲ್ಲ ಆಗುತ್ತೆ ಅಂತ ನಿಮಗೆ ಅನ್ಸುತ್ತಾ? ಆಗತ್ತೆ. ಆದಿ ನಮ್ಮ ಹುಡುಗ. ಆದಿ 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 ಎಲ್ಲಿ? ಅಲ್ಲಿ ನೋಡಿ, ಅಲ್ಲಿ ನಿಂತಿದ್ದಾನೆ. ರಂಜಿತ್, ನಮ್ಮ ನೋಡ್ಕೊಂಡು ಯಾಕಾಗ ನಂತಿದ್ದೀರಾ? ಅಲ್ಲ, ನೀವು ಬೈರಯ್ಯಮ್ಮ ಒಳ್ಳೆ ಹಣ್ಣು ಸುಟ್ಟು ಬೇಕ್ತರ ಆಡ್ತಿರೋದು ನೋಡಿದ್ರೆ ನಗು ಬರುತ್ತೆ. ಇನ್ನೇನಾಗುತ್ತೆ? ನೀವೇ ಏನಾದರೂ ಪ್ಲಾನ್ ಮಾಡಿದ್ರಾ? ಅಯ್ಯೋ, ಪ್ಲಾನಾ? ನಿಮ್ಮ ಮುಂದೆ ಶಶಾಂಕ್ ಅವ್ರನ್ನ? ಶಶಾಂಕ್ ಅವರು ಬರ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಇಲ್ಲೇ ಲ್ಯಾಂಡ್ ಆಗ್ತಾರೆ. ಆಕೆ ಮಲಗಿಬಿಟ್ಟಿರ್ತಾರೆ. ನೀವೇ ಎಬ್ಬರ್ಸಿ ಇಳಿಸ್ಕೋಬೇಕು. ತುಂಬ ಕೆಲಸ ಇದೆ ನನಗೆ. ಬರ್ತಾರೆ, ಶಶಾಂಕ್ ಬರ್ತಾರೆ ಇಳಿಸ್ಕೊಳ್ಳೆ.